ನಿನ್ನೆ ತಾನೇ ನಾನು ಗಿರೀಶ್ ಸರ್ ಸೇರ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಸೌಜನ್ಯಳ ನ್ಯಾಯ ಯಾತ್ರೆ ಇದೆ. ಭಾನುವಾರದ ದಿನ ಬೆಳಿಗ್ಗೆ 10 ಗಂಟೆಗೆ ಎಲ್ಲಿ ಸೌಜನ್ಯಳ ಮೃತದೇಹ ಸಿಕ್ಕಿತ್ತೋ ಮಣ್ಣಸಂಕ ಅನ್ನೋ ಒಂದು ಜಾಗದಿಂದ ಬೆಳತಂಗಡಿ ತಾಲೂಕು ಕಚೇರಿವರೆಗೂ ಒಂದು ನ್ಯಾಯಪರ ಹೋರಾಟ, ಶಾಂತಿ ಪ್ರಿಯ ಹೋರಾಟ ಇದೆ. ಎಲ್ಲರೂ ಬನ್ನಿ ಭಾಗಿಯಾಗಿ ಅಂತ ಒಂದು ಕರೆ ಕೊಟ್ಟಿದ್ವಿ. ಅದಾದ್ಮೇಲೆ ಬಂದಿರುವಂತಹ ನ್ಯೂಸ್ ಏನು ಅಂತಂದ್ರೆ, ಆ ಒಂದು ನ್ಯಾಯಪರ ಶಾಂತಿ ಹೋರಾಟ ಏನಿತ್ತು ಅದನ್ನ ತಡೆಯೋ ಕೆಲಸ ಆಗಿದೆ. ಕೋರ್ಟ್ ಕಡೆಯಿಂದ ಸದ್ಯಕ್ಕೆ ನೀವು ಯಾವುದೇ ಸ್ಟ್ರೈಕ್, ಯಾವುದೇ ಹೋರಾಟ ಅಥವಾ ಯಾವುದೇ ರ್ಯಾಲಿ ಮಾಡಬಾರದು ಅಂತ ಒಂದು ತಡೆ ಸಿಕ್ಕಿದೆ. ನೋಡಿ, ಈ ದೇಶದಲ್ಲಿ ಒಂದು ಅಪರಾಧ ಮಾಡೋದು ಸಖತ್ ಈಸಿ, ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ಈಸಿ. ಆದ್ರೆ ಆ ಅಪರಾಧ ಮಾಡಿರೋಂಥವ್ನಿಗೆ ಸರಿಯಾದ ಶಿಕ್ಷೆ ಕೊಡಿಸೋದು ತುಂಬಾ ಕಷ್ಟ. ಅದಂತೂ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಸೊ ಅದು ಯಾಕೆ ಈ ಒಂದು ಹೋರಾಟಕ್ಕೆ ಸದ್ಯಕ್ಕೆ ತಡೆ ಸಿಕ್ಕಿದೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಅವರು ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ. ಸೊ ಆ ವಿಡಿಯೋನ ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ, ಪ್ರತಿಯೊಬ್ರು ಹೋಗಿ. ಏನು ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಂತ ಜನಗಳು ಯಾರಿದ್ದಾರೋ, ನಾವು ಪರ್ಮಿಷನ್ಗೆ ಮನವಿಯನ್ನು ಮಾಡಿದ ಕೂಡಲೇ ಅವರು ಕೂಡ ಒಂದು ಅರ್ಜಿಯನ್ನು ಹಾಕಿದ್ದಾರೆ, ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ ನಾವು ಕೂಡ ಕಾಲ್ನಡಿಗೆಯಲ್ಲಿ ಜಾಥಾವನ್ನು ಮಾಡ್ತೇವೆ, ಇದೇ 6/4/2025 ಅಂತ ಹೇಳಿ ಇವತ್ತು ಏನು ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕಿದಂತ ಜನಗಳಿದ್ದಾರ, ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಆದ್ರೆ ಇಲ್ಲಿಯ ಪೊಲೀಸ್ ಇಲಾಖೆ ತಹಶೀಲ್ದಾರರಿಗೆ ಅವಕಾಶವನ್ನು ಕೊಡಲಿಲ್ಲ. ಒಂದು ಹೋರಾಟ ಆಗುವಾಗ ಇನ್ನೊಂದು ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ಆ ದೃಷ್ಟಿಯಿಂದ ನಿಮ್ಗೆ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಒಂದು 5ನೇ ತಾರೀಕಿಗೆ ಮಾಡಿ, ಇಲ್ಲಾಂದ್ರೆ 7ನೇ ತಾರೀಕಿಗೆ ಮಾಡಿ ಅಂತ ಹೇಳಿ ಆ ಹೋರಾಟವನ್ನು ಅವರಿಗೆ ಅವಕಾಶವನ್ನು ಕೊಡುವುದಿಲ್ಲ. ಅದರ ಮಧ್ಯದಲ್ಲಿ ಕೆಲವು ಕಿಡಿಗೇಡಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಟ್ಸ್ಆಪ್ ನ ಮುಖಾಂತರ ಚಾಟ್ ಮಾಡ್ತಾ ಮಹೇಶ್ ಶೆಟ್ಟಿಯ, ತಿಮರೋಡಿಯ ಮತ್ತು ಈ ಹೋರಾಟದ ಇರುವಂತವರು ಎಲ್ಲ ಸೇರಿ 6ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ನುಗ್ತಾರೆ ಅಂತ ಹೇಳಿ ಅವರವರೇ ಚಾಟಿಂಗ್ ಮಾಡ್ಕೊಳ್ತಾರೆ. ಯಾರು ಈ ಏನು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ ಜನಗಳು ಅವರವರೇ ಚಾಟಿಂಗ್ ಮಾಡಿಕೊಂಡು ಆ ಚಾಟಿಂಗಿನ ಒಂದು ಮೊಬೈಲ್ ನಲ್ಲಿ ಬಂದಂತ ವಿಷಯಗಳನ್ನು ಇಟ್ಕೊಂಡು ಇವತ್ತು ಕೋರ್ಟಿಗೆ ಹೋಗಿ ದೇವಸ್ಥಾನಕ್ಕೆ ನುಗ್ತಾರೆ ಅನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನು ನೀಡಿ, ತಪ್ಪು ಮಾಹಿತಿಯನ್ನು ನೀಡಿ ಇವತ್ತು ಸೌಜನ್ಯಳ ಪರ ಹೋರಾಟ ಮಾಡುವಂತಹ ಹೋರಾಟಕ್ಕೆ ಒಂದು ತಡೆಯನ್ನು ತಂದಿದ್ದಾರೆ. ನಾನು ಹೇಳುವಂಥದ್ದು ಇದು ಪ್ರಥಮತ ಅಲ್ಲ. ಇದು ನಾನು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ಮಾಡುತ್ತಾ ಎಷ್ಟು ಕೇಸುಗಳನ್ನು ಹಾಕೊಂಡಿದ್ದೇನೆ ಅಂತಂದ್ರೆ ಅದರ ನೋವು ನನಗೆ ಮತ್ತು ನನ್ನ ಜೊತೆಯಲ್ಲಿರುವಂತಹ ಎಲ್ಲಾ ನನ್ನ ತಂಡದ ಸದಸ್ಯರಿಗೆ ಗೊತ್ತಿರುವಂತದ್ದು. ಏನು 6/4ಕ್ಕೆ ಬರುವಂತ ಎಲ್ಲಾ ಹೋರಾಟಗಾರರು ಮುಂದಿನ ವಾರ 10 ತಾರೀಕು 12 ತಾರೀಕಿನ ಒಳಗೆ ಕೋರ್ಟಿನ ಆದೇಶ ಸ್ಟೇ ವೇಕೆಟ್ ಆದ ತಕ್ಷಣವೇ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ. ಇವತ್ತು ನೀವು ಒಬ್ಬರೇನು ಹೊರಟಿದ್ದೀರೋ ಬರುವಂತಹ ದಿನಗಳಲ್ಲಿ 4 ಜನ ಮಧ್ಯೆಯನ್ನು ಕರ್ಕೊಂಡು ಬರಬೇಕು ನೀವು. ಯಾಕಂತ ಹೇಳಿದ್ರೆ ಯಾರು ಅತ್ಯಾಚಾರಿಗಳ ಪರವಾಗಿ ಈ ಹೋರಾಟವನ್ನು ನಿಲ್ಲಿಸಿದ್ದಾರೋ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರತ್ಯುತ್ತರ ಹೇಗೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ಹೋರಾಟಗಾರರು ಏನು ನೀವು ಬರ್ಲಿಕ್ಕೆ ಹೊರಟಿದ್ದೀರಾ, ಬರುವಂತಹ ದಿನಗಳಲ್ಲಿ ಒಬ್ಬೊಬ್ಬ 4 ಮಂದಿ ಜನರನ್ನು ಕರ್ಕೊಂಡು ಬರಬೇಕು. ಜನಾದೇಶದ ಮುಖಾಂತರವೇ ಅತ್ಯಾಚಾರಿಗಳು ಯಾರು, ಅನಾಚಾರಿಗಳು ಯಾರು, ಅಧರ್ಮಿಗಳು ಯಾರು ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾವು ಹೋರಾಟ ನಿಲ್ಲಿಸಿದ ತಕ್ಷಣ, ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕಟ್ಟಿ ಹಾಕಿದ ತಕ್ಷಣ ಹೋರಾಟ ನಿಲ್ಲುವುದಿಲ್ಲ.